So hey guys, welcome back to my new video. My name is Navneet Kamath and welcome back to this channel. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಹೇಗೆ ಮ್ಯಾಥ್ಸಲ್ಲಿ ಬೋತ್ ಕೆ ಸಿ ಟಿ ಆ್ಯಂಡ್ ಬೋರ್ಡ್ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ನೋಡೋಣ. ಸೊ ಬಿಫೋರ್ ಮೂವಿಂಗ್ ಫರ್ದರ್ ಐ ವುಡ್ ಸಜೆಸ್ಟ್ ಯು ಆನ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಈಸ್ ಪ್ಲೀಸ್ ಡೋಂಟ್ focus on the protests happening in Delhi, that is due to NEET paper leak or any other protest in the country. Why I am suggesting you this is please focus on your studies now. Remember the AIR2, I think Anshul Gupta of NEET, he said that instead of going to protest he stayed at home and improved his marks. You have to do the same. Just whatever the controversies will be there in YouTube or any other things, you don't need to focus on that, just focus on your studies. And also we have a goal of 1000 subscribers before August 15th, so please like, share and subscribe my channel and press the bell icon for more such updates. So let's begin the video. So if you are a KCET student, ನೀವು ಫಿಸಿಕ್ಸಿಗೆ ಡೆರಿವೇಷನ್ಸ್ ಹಾಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಸೇಮ್ ಗೋಸ್ ಫಾರ್ ಕೆಮಿಸ್ಟ್ರಿ. ಬಟ್ ಮ್ಯಾಥ್ಸಿಗೆ ಇಫ್ ಯು ಸ್ಟಡಿ ಫಾರ್ KCET ಇಟ್ ಗೋಸ್ ವೆಲ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ. ಯಾಕಂದರೆ ನೀವು ಅಡಿಷ್ನಲಿ ಏನು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಿಲ್ಲ, ಯಾಕಂದರೆ ಸೇಮ್ ಸ್ಟೆಪ್ಸ್ ವಿಚ್ ಯು ಯೂಸ್ ಫಾರ್ KCET ಆರ್ ಯೂಸ್ಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಅಪಾರ್ಟ್ ಫ್ರಮ್ ದ ಶಾರ್ಟ್ಕಟ್ಸ್. ಸೊ ನೀವು ಶಾರ್ಟ್ಕಟ್ಸ್ ಏನಿದೆ ಅದು ನೀವು ಬೋರ್ಡ್ ಎಕ್ಸಾಮ್ಸಲ್ಲಿ ಯೂಸ್ ಮಾಡಬಾರ್ದು. ಅಪಾರ್ಟ್ ಫ್ರಮ್ ದ್ಯಾಟ್ ಭಾಳಷ್ಟು ಟೀಚರ್ಸ್ ನಿಮಗೆ ಬೋರ್ಡ್ ಎಕ್ಸಾಮ್ಸಿಗೆ ಯಾವ ಸ್ಟೆಪ್ಸ್ ಇದೆ ಅದೇ KCETಗೆ ಟೀಚ್ ಮಾಡ್ತಾರೆ. ಸೊ ನೀವು CET ಯಾವಾಗ ಸಾಲ್ವ್ ಮಾಡ್ತೀರಿ ಆವಾಗ ಸ್ವಲ್ಪ ಸ್ಟೆಪ್ಸ್ ನಿಮ್ಮ ಮೈಂಡಲ್ಲೇ ಮಾಡಿದರೆ ನೀವು ಭಾಳ ಫಾಸ್ಟಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದು. ಸೊ ನಾನೀಗ ಚಾಪ್ಟರ್ ವೈಸ್ ವೇಟೇಜ್ ನೋಡಿದಾಗ ಮೋಸ್ಟ್ ಪ್ರಯಾರಿಟಿ ಚಾಪ್ಟರ್ಸ್ ಯಾವ್ಯಾವುದಂದರೆ ಫಸ್ಟ್ ಇಂಟಿಗ್ರಲ್ಸ್, ಸೆಕೆಂಡ್ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ, ಆಮೇಲೆ ಮ್ಯಾಟ್ರೈಸಸ್ ಡಿಟರ್ಮಿನೆಂಟ್ಸ್, ಪ್ರೊಬ್ಯಾಬಿಲಿಟಿ, ವೆಕ್ಟರ್ಸ್, 3D ಜಿಯೋಮೆಟ್ರಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್, ಹಾಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ITF, ಹೀಗೆ ಚಾಪ್ಟರ್ಸ್ ಇದ್ದಾವೆ. ಈಗ ನಾನು ಯಾವ್ದ್ಯಾವ್ದು ರಿಸೋರ್ಸಸ್ ಇದೆ ಅದನ್ನು ಹೇಳ್ತೀನಿ. ಸೊ ಫಸ್ಟ್ ಯೂಟ್ಯೂಬ್ ಚಾನಲ್ಸ್. ಸೊ ಫಾರ್ ಯೂಟ್ಯೂಬ್ ಚಾನಲ್ಸ್ ದ ಫಸ್ಟ್ ಚಾನಲ್ ಐ ಆಮ್ ಸಜೆಸ್ಟಿಂಗ್ ಯು ಇಸ್ ESPN ಕ್ಲಾಸಸ್. ನಾನು ಅವ್ರದ್ದು ಡೆರಿವೇಷನ್ ನೋಡಿದೆ ಡೆಫಿನೈಟ್ ಇಂಟಿಗ್ರಲ್ಸ್ದಲ್ಲಿ, ಭಾಳ ಚಲೋವಾಗಿ ಹೇಳ್ಕೊಟ್ಟಿದ್ದರು. ಸೊ ನೀವು ಅವರೆಲ್ಲ ಕ್ಲಾಸಸ್ ಫಾಲೋ ಮಾಡ್ಬೋದು. ನಾನು ಆ್ಯಕ್ಚುಲಿ ಗುರು ಸರ್ದಿಂದ ಓದಿದ್ದೆ. ಸೊ ಐ ಡಿಡಂಟ್ ನೀಡೆಡ್ ಎನಿ ಯೂಟ್ಯೂಬ್ ಚಾನಲ್ ಆರ್ ಎನಿ ಅದರ್ ಟೀಚರ್ ಬಿಕಾಸ್ ಗುರು ಸರ್ ಈಸ್ a good lecturer. So the first is ESPN classes and second YouTube channel which you can follow is PW Kannada. There Guru sir and Omkar sir will teach you. Also you can follow their one shots also. Next is Simplified Minds and after that Diksha Karnataka. So I have not rated the channels in ascending or descending order. I have just randomly named them. So next, coming to books, the first thing which you should solve is NCERT, both exercise questions and also the examples. And then NCERT exemplar is a must for KCET. After that you should solve the DPPs given to you by your offline coaching or online coaching. Then you should solve POIQs of KCET and also you should solve the test series. And also you should give some mock tests, and if time remains for both board and KCET you can solve Bosco's book. And also you can use Dinesh Publications. I had also used Dinesh Publications. It is really good. Here are some important points which you must know before studying maths for class 12th. The first one is you have to prepare formula list, that is write everyday's formulas in it. So ನೀವು ಈಗ ಎಕ್ಸಾಂಪಲ್ ಇಂಟಿಗ್ರೇಷನ್ದಲ್ಲಿ 10 ಫಾರ್ಮುಲಾಸ್ ಇವತ್ತು ಕಲ್ತ್ರಿ, ನೀವು ಮನೆಗೆ ಹೋಗಿ ಒಂದು ಬುಕ್ಕಲ್ಲಿ ಆ 10 ಫಾರ್ಮುಲಾಸ್ಗಳನ್ನು ಬರಿಬೇಕು. ನೆಕ್ಸ್ಟ್ ಡೇ ನೀವು 12 ಫಾರ್ಮುಲಾಸ್ ಕಲ್ತ್ರೆ ಅದೇನೇನು ಫಾರ್ಮುಲಾಸ್ ಇದೆ ನೀವು ಆ ಬುಕ್ಕಲ್ಲಿ ಬರೀತಾ ಹೋಗಬೇಕು. ಸೊ ನಾನು ಯಾಕೆ ಹೇಳ್ತಿದ್ದೇನೆಂದರೆ, ಸೊ ದೇರ್ ಇಸ್ ಒನ್ ರೂಲ್ ದ್ಯಾಟ್ ದ ಥಿಂಗ್ಸ್ ವಿಚ್ ಯು ಕ್ಯಾನ್ ಡೂ ಇನ್ ಅಂಡರ್ 2 minutes ಯು ಶುಡ್ ಡೂ ಇಟ್ ನೌ ಓನ್ಲಿ, ಅದರ್ವೈಸ್ ಇಟ್ ವಿಲ್ ಗ್ರೋ ಆ್ಯಸ್ ಅ ಮೌಂಟೇನ್. ಯಾಕಂದರೆ ನೀವು ಎವ್ರಿ ಡೇ ನಿಮ್ಮ ಫಾರ್ಮುಲಾಸ್ ಬರೀಲಿಕ್ಕೆ ಲೆಸ್ ದೆನ್ 2 minutes ಟೈಮ್ ತಗೋತೀರಿ. ಸೊ ಇಫ್ ಯು ನೆಗ್ಲೆಕ್ಟ್ ದೆಮ್ ಆ್ಯಂಡ್ ಆಫ್ಟರ್ 6 months if you have to write all the formulas it will take you 2 to 3 hours. ಸೊ ನೀವು ಎವ್ರಿ ಡೇ 2 minutes ಕೊಟ್ಟು ನೀವು ಯಾವ್ಯಾವ ಫಾರ್ಮುಲಾಸ್ಗಳನ್ನು ಕಲಿತಿದ್ದೀರಿ ಅದನ್ನೇ ಒಂದು ಬುಕ್ಕಲ್ಲಿ ಬರೆದ್ರೆ ನಿಮ್ಗೆ ರಿವೈಸ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಆಮೇಲೆ ನೀವು ಹೇಗೂ ಫಾರ್ಮುಲಾ ಎಷ್ಟು ಮಾಡಲೇಬೇಕು, ಇಲ್ಲಾಂದರೆ ನೀವು ರಿವೈಸ್ ಮಾಡ್ಲಿಕ್ಕೆ ಭಾಳ ಟೈಮ್ ತಗೋತೀರಿ. You can do the same for physics and chemistry as well. And the best way to write the notes is write only the concepts and formulas in one book
Also, you may add the questions which are feeling tough for you, or the questions which have some unique concept in it. You can write those in your main notes, and you should also make one question solving book. ಅದರಲ್ಲಿ ನೀವು ಓನ್ಲಿ ನಿಮ್ಮ ಕ್ವಶನ್ಸ್ಗಳನ್ನು ಬರೀಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಆ್ಯಸ್ ಯು ನೋ, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಮ್ಯಾಥ್ಸ್ ಅಂದರೆ ನೀವು ಬಹಳ ಪ್ರಾಕ್ಟೀಸ್ ಮಾಡಲೇಬೇಕು, ಇಲ್ಲದಿದ್ದರೆ ನಿಮ್ಮ ಫಾರ್ಮುಲಾಸ್ಗಳನ್ನು ನೆನಪು ಇರೋದಿಲ್ಲ. ಫಾರ್ಮುಲಾಸ್ಗಳನ್ನು ಯಾವ ತನಕ ಅಪ್ಲೈ ಮಾಡ್ಲಿಕ್ಕೆ ನಿಮ್ಗೆ ಬರೋದಿಲ್ಲ, ಅದು ತನಕ ನಿಮ್ಮ ಫಾರ್ಮುಲಾಸ್ ಬ್ಯಾಟ್ ಮಾಡಿನೂ ಏನು ಪ್ರಯೋಜನ ಇಲ್ಲ. ಸೊ ನನ್ನ ಸಜೆಷನ್ ಏನಂದರೆ, ನೀವು ಡಿಫ್ರೆಂಟ್ ಕ್ವಶನ್ಸ್ ಟ್ರೈ ಮಾಡಿ. ಯಾಕಂದರೆ ನಿಮ್ಗೆ ಡಿಫ್ರೆಂಟ್ ಕನ್ಸೆಪ್ಟ್ಸ್ಗಳನ್ನು ಗೊತ್ತಾಗುತ್ತೆ, ಮತ್ತು ಆ ಕನ್ಸೆಪ್ಟ್ಸ್ಗಳನ್ನು ಹೇಗೆ ಅಪ್ಲೈ ಮಾಡಬೇಕಂತೂ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೀವು ಅದು ಫಾರ್ಮುಲಾ ಲಿಸ್ಟ್ ಮಾಡಿ ಹಾಗೆ ಇಟ್ಟರೆ ಪ್ರಯೋಜನ ಇಲ್ಲ. ನೀವು ಅದನ್ನು ಡೈಲಿ ಬೇಸಿಸಲ್ಲಿ ರಿವೈಸ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೀವು ಒಂದು ಮಿಸ್ಟೇಕ್ ನೋಟ್ಬುಕ್ ಮಾಡಿ. ನೀವು ಏನೇನು ಮಿಸ್ಟೇಕ್ಗಳನ್ನು ಮಾಡ್ತೀರಾ ಆ ಎಲ್ಲ ಮಿಸ್ಟೇಕ್ ಒಂದು ಬುಕ್ಕಲ್ಲಿ ಬರೀರಿ. ಯು ಕ್ಯಾನ್ ಡೂ ದಿಸ್ ಫಾರ್ ಆಲ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್, ಆಲ್ಸೋ ಫಾರ್ ಬಯಾಲಜಿ ಇಫ್ ಯು ಹ್ಯಾವ್ ಟೇಕನ್ ಬಯೋ. ಯಾಕಂದರೆ ನೀವು ಮಾಕ್ ಟೆಸ್ಟ್ ಇಲ್ಲಾದರೆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಒಂದು ಸಲ ನೀವು ಜಸ್ಟ್ ನೋಡಿ ಹೋಗಿದ್ರೂ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಿಸ್ಟೇಕ್ಸ್ ಎಲ್ಲೆಲ್ಲಿದೆ ಅಂತ, ಮತ್ತು ನಿಮಗೆ ಅನಲೈಸ್ ಮಾಡಲಿಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್, ಯು ಶುಡ್ ಪ್ರಾಕ್ಟೀಸ್ ವಿತ್ ಅ ಟೈಮರ್. ಸೊ ನೀವು ಟೈಮರ್ ಜೊತೆ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ದಲ್ಲಿ ಬಹಳ ಈಸಿ ಆಗುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ more such updates.